ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿಚ್ಛೇದನ ಪಡೆದ ಪ್ರಸಿದ್ಧ ಕ್ರಿಕೆಟಿಗರು ಯಾರು? ದೂರವಾಗಲು ಕಾರಣವೇನು? ಅನೈತಿಕ ಸಂಬಂಧಕ್ಕೆ ಮುರಿದು ಬಿದ್ದ ಮದುವೆ ಯಾವುದು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಶಿಖರ್ ಧವನ್. ಟೀಮ್ ಇಂಡಿಯಾ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ಕಿಕ್ ಬಾಕ್ಸರ್ ಆಯಿಷಾ ಮುಖರ್ಜಿಯನ್ನ 2012ರಲ್ಲಿ ಮದುವೆಯಾಗಿ 2021ರಲ್ಲಿ ದೂರವಾದ್ರು. ಕಾರಣ, ಮದ್ವೆ ಬಳಿಕ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗ್ಬೇಕು ಅನ್ನೋದು ಆಯಿಷಾ ಆಸೆಯಾಗಿತ್ತು. ಆದ್ರೆ ಭಾರತದಲ್ಲೇ ಇರ್ಬೇಕು ಅನ್ನೋದು ಧವನ್ ಆಸೆಯಾಗಿತ್ತು. ಇದೇ ಕಾರಣಕ್ಕೆ ಇಬ್ಬರ ಮಧ್ಯೆ ಮನಸ್ತಾಪ ಏರ್ಪಟ್ಟು ಡಿವೋರ್ಸ್ ವರೆಗೆ ಹೋಯ್ತು ಎನ್ನಲಾಗುತ್ತೆ. ಶೋಯಬ್ ಮಲಿಕ್. ಪಾಕಿಸ್ತಾನ ಕ್ರಿಕೆಟ್ ತಂಡದ ಮಾಜಿ ನಾಯಕ ಶೋಯಬ್ ಮಲಿಕ್ ಆಯಿಷಾ ಸಿದ್ದಿಕಿ ಎಂಬುವರನ್ನ 2002ರಲ್ಲಿ ಮದುವೆಯಾಗಿ 2010ರಲ್ಲಿ ದೂರವಾದ್ರು. ನಂತರ ಭಾರತದ ಟೆನ್ನಿಸ್ ಸ್ಟಾರ್ ಸಾನಿಯಾ ಮಿರ್ಜಾರನ್ನ 2010ರಲ್ಲಿ ಮದುವೆಯಾಗಿ 2023ರಲ್ಲಿ ದೂರವಾದ್ರು. ವಿಚ್ಛೇದನಕ್ಕೆ ಶೋಯಬ್ ಮಲಿಕ್ರ ಅನೈತಿಕ ಸಂಬಂಧಗಳೇ ಕಾರಣ ಎನ್ನಲಾಗುತ್ತೆ. ಬಳಿಕ ಪಾಕ್ ನಟಿ ಸನಾ ಜಾವೇದ್ರನ್ನ ಮದುವೆ ಮಾಡಿಕೊಂಡ್ರು ಮಲಿಕ್. ಹಾರ್ದಿಕ್ ಪಾಂಡ್ಯ. ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಸರ್ಬಿಯಾ ದೇಶದ ನಟಿ ನತಾಶಾ ಸ್ಟ್ಯಾನ್ಕೋವಿಚ್ ರನ್ನ 2020ರಲ್ಲಿ ಮದುವೆಯಾಗಿ 2024ರಲ್ಲಿ ದೂರವಾದ್ರು. ಅಂದ್ಹಾಗೆ ಪಾಂಡ್ಯರ ಕೆಲವೊಂದು ನಡವಳಿಕೆ ನತಾಶಾಗೆ ಇಷ್ಟವಾಗ್ಲಿಲ್ಲ. ಅದಕ್ಕೆ ಅಡ್ಜಸ್ಟ್ ಆಗಲು ಎಷ್ಟೇ ಪ್ರಯತ್ನ ಪಟ್ರೂ ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಪರಸ್ಪರ ವಿಚ್ಛೇದನ ಪಡೆಯೋಕೆ ನಿರ್ಧರಿಸಿದ್ರು ಎನ್ನಲಾಗುತ್ತೆ. ಆದ್ರೆ ನತಾಶಾ ಆಸ್ತಿಗೋಸ್ಕರ ಪಾಂಡ್ಯರನ್ನ ಮದುವೆಯಾಗಿ ದೂರವಾಗಿದ್ದು ಅನ್ನೋದು ಕೆಲವರ ಆರೋಪ. ಮೊಹಮ್ಮದ್ ಶಮಿ. ವೇಗಿ ಮೊಹಮ್ಮದ್ ಶಮಿ ಹಸೀನ್ ಜಹಾನ್ ರನ್ನ 2014ರಲ್ಲಿ ಮದುವೆಯಾಗಿ 2018ರಲ್ಲಿ ದೂರವಾದ್ರು. ಈ ಬಗ್ಗೆ ಮಾತನಾಡಿದ್ದ ಹಸೀನ್ ಜಹಾನ್, ಶಮಿ ಮತ್ತು ಕುಟುಂಬಸ್ಥರು ವರದಕ್ಷಿಣೆ ಸಂಬಂಧ ಕಿರುಕುಳ ಕೊಡ್ತಿದ್ರು. ಶಮಿಗೆ ಅನೈತಿಕ ಸಂಬಂಧವೂ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಆದ್ರೆ ಈಕೆ ಮಾನಸಿಕ ಅಸ್ವಸ್ಥೆ ಅನ್ನೋದು ಶಮಿ ಪ್ರತಿಕ್ರಿಯೆ. ಬ್ರೆಟ್ ಲೀ. ಆಸ್ಟ್ರೇಲಿಯಾದ ಮಾಜಿ ವೇಗಿ ಬ್ರೆಟ್ ಲೀ ಎಲಿಜಬೆತ್ ಕೆಂಪ್ ಎಂಬುವರನ್ನ 2006ರಲ್ಲಿ ಮದುವೆಯಾಗಿ 2009ರಲ್ಲಿ ದೂರವಾದ್ರು. ಅಂದ್ಹಾಗೆ ಕ್ರಿಕೆಟ್ನಿಂದಾಗಿ ಬ್ರೆಟ್ ಲೀಗೆ ಫ್ಯಾಮಿಲಿ ಕಡೆ ಹೆಚ್ಚು ಗಮನ ಹರಿಸೋಕೆ ಆಗ್ಲಿಲ್ಲ. ಅತ್ತ ಪತ್ನಿಗೆ ರಗ್ಬಿ ಪ್ಲೇಯರ್ ಒಬ್ಬನ ಜೊತೆ ಒಡನಾಟ ಹೆಚ್ಚಾಯ್ತು. ಇದೆಲ್ಲದರ ಪರಿಣಾಮವಾಗಿ ಮದ್ವೆ ಮುರಿದು ಬಿತ್ತು. ಸದ್ಯ ಲಾನಾ ಆಂಡರ್ಸನ್ ಎಂಬುವರ ಜೊತೆ ಸಂಸಾರ ನಡೆಸುತ್ತಿದ್ದಾರೆ ಬ್ರೆಟ್ ಲೀ. ದಿನೇಶ್ ಕಾರ್ತಿಕ್. ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ನಿಖಿತಾ ವಂಜಾರರನ್ನ 2007ರಲ್ಲಿ ಮದುವೆಯಾಗಿ 2012ರಲ್ಲಿ ವಿಚ್ಛೇದನ ಪಡೆದ್ರು. ಮತ್ತೊಬ್ಬ ಕ್ರಿಕೆಟಿಗ ಮುರಳಿ ವಿಜಯ್ ಜೊತೆ ನಿಖಿತಾಗೆ ಅನೈತಿಕ ಸಂಬಂಧ ಇದ್ದಿದ್ದೇ ಡಿವೋರ್ಸ್ಗೆ ಕಾರಣ ಎನ್ನಲಾಯಿತು. ಬಳಿಕ ಪ್ರಸಿದ್ಧ ಸ್ಕ್ವಾಷ್ ಆಟಗಾರ್ತಿ ದೀಪಿಕಾ ಪಳ್ಳಿಕಲ್ ರನ್ನ ಮದುವೆಯಾದ್ರು ದಿನೇಶ್ ಕಾರ್ತಿಕ್. ಜಾವಗಲ್ ಶ್ರೀನಾಥ್. ಕರ್ನಾಟಕ ಮೂಲದ ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಜ್ಯೋತ್ಸ್ನಾ ಎಂಬುವರನ್ನ 1999ರಲ್ಲಿ ಮದುವೆಯಾಗಿ 2007ರಲ್ಲಿ ದೂರವಾದ್ರು. ವಿಚ್ಛೇದನಕ್ಕೆ ಕಾರಣವೇನು ಅನ್ನೋದು ಸ್ಪಷ್ಟವಿಲ್ಲ. ಆದ್ರೆ ಇಬ್ರು ಪರಸ್ಪರ ಒಪ್ಪಿಕೊಂಡು ಡಿವೋರ್ಸ್ ಪಡೆದ್ರು. ಬಳಿಕ ಪತ್ರಕರ್ತೆ ಮಾಧವಿ ಪತ್ರಾವಳಿಯನ್ನ ಮದುವೆಯಾದ್ರು ಶ್ರೀನಾಥ್. ಇಮ್ರಾನ್ ಖಾನ್. ಪಾಕ್ ಮಾಜಿ ನಾಯಕ ಇಮ್ರಾನ್ ಖಾನ್ ಜೆಮಿಮಾ ಗೋಲ್ಡ್ ಸ್ಮಿತ್ ಎಂಬುವರನ್ನ 1995ರಲ್ಲಿ ಮದುವೆಯಾಗಿ 2004ರಲ್ಲಿ ದೂರವಾದ್ರು. ಇಮ್ರಾನ್ ಖಾನ್ರ ರಾಜಕೀಯ ಜೀವನಕ್ಕೆ ಜೆಮಿಮಾ ಅಡ್ಜಸ್ಟ್ ಆಗದೆ ಇದ್ದಿದ್ದೇ ವಿಚ್ಛೇದನಕ್ಕೆ ಕಾರಣ ಎನ್ನಲಾಯಿತು. ನಂತರ ರೆಹಮ್ ಖಾನ್ ಎಂಬುವರನ್ನ 2014ರಲ್ಲಿ ಮದುವೆಯಾಗಿ ಒಂದೇ ವರ್ಷದಲ್ಲಿ ದೂರವಾದ್ರು. ರಾಜಕೀಯ ಲಾಭಕ್ಕೋಸ್ಕರ ಗಂಡನಿಗೆ ವಿಷ ಹಾಕಿ ಕೊಲ್ಲಲು ರೆಹಮ್ ಬಯಸಿದ್ದೆ ವಿಚ್ಛೇದನಕ್ಕೆ ಕಾರಣ ಎನ್ನಲಾಗುತ್ತೆ. ಆದ್ರೆ ರೆಹಮ್ ಹೇಳೋ ಪ್ರಕಾರ ಮಾಟ ಮಂತ್ರವೇ ಇದಕ್ಕೆಲ್ಲ ಕಾರಣವಂತೆ. ಸದ್ಯ ಬುಷ್ರಾ ಬೀಬಿ ಜೊತೆ ಸಂಸಾರ ನಡೆಸುತ್ತಿದ್ದಾರೆ ಇಮ್ರಾನ್ ಖಾನ್. ಯುಜ್ವೇಂದ್ರ ಚಹಲ್. ಟೀಮ್ ಇಂಡಿಯಾದ ಲೆಗ್ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಯೂಟ್ಯೂಬರ್ ಕಮ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಧನಶ್ರೀ ವರ್ಮಾರನ್ನ 2020ರಲ್ಲಿ ಮದುವೆಯಾಗಿ 2025ರಲ್ಲಿ ದೂರವಾಗ್ತಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕೆ ಕಾರಣವೇನು ಅನ್ನೋದು ಸ್ಪಷ್ಟವಿಲ್ಲ. ಆದ್ರೆ ರೇಡಿಯೋ ಜಾಕಿ ಮಹವಾಶ್ ಎಂಬಾಕೆ ಜೊತೆ ಚಹಲ್ ಕಾಣಿಸಿಕೊಂಡಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮೊಹಮ್ಮದ್ ಅಜರುದ್ದೀನ್. ಟೀಮ್ ಇಂಡಿಯಾ ಮಾಜಿ ನಾಯಕರಾದ ಇವರು ನೌರಿನ್ ಎಂಬುವರನ್ನ 1987ರಲ್ಲಿ ಮದುವೆಯಾಗಿ 1996ರಲ್ಲಿ ವಿಚ್ಛೇದನ ಕೊಟ್ರು.
ವಿಚ್ಛೇದನಕ್ಕೆ ನಟಿ ಸಂಗೀತಾ ಬಿಜಲಾನಿ ಜೊತೆಗಿನ ಅಕ್ರಮ ಸಂಬಂಧವೇ ಕಾರಣ ಎನ್ನಲಾಗುತ್ತೆ. ನಂತರ ಸಂಗೀತಾ ಬಿಜಲಾನಿಯನ್ನ 1996ರಲ್ಲಿ ಮದುವೆಯಾಗಿ 2010ರಲ್ಲಿ ವಿಚ್ಛೇದನ ಕೊಟ್ರು. ವಿಚ್ಛೇದನಕ್ಕೆ ಬ್ಯಾಡ್ಮಿಂಟನ್ ಆಟಗಾರ್ತಿ ಜ್ವಾಲಾ ಗುಟ್ಟಾ ಜೊತೆಗಿನ ಸಂಬಂಧ ಕಾರಣ ಎನ್ನಲಾಗುತ್ತೆ. ಗ್ರೇಮ್ ಸ್ಮಿತ್ ಸೌತ್ ಆಫ್ರಿಕಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ಗ್ರೇಮ್ ಸ್ಮಿತ್ ಗಾಯಕಿ ಮಾರ್ಗನ್ ಡಿಯಾನೆ ಎಂಬುವರನ್ನ 2011ರಲ್ಲಿ ಮದುವೆಯಾಗಿ 2015ರಲ್ಲಿ ದೂರವಾದ್ರು. ತನ್ನ ಗಂಡ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಜೊತೆ ಹೆಚ್ಚು ಸಮಯ ಕಳೀತಾರೆ ಅನ್ನೋದೇ ವಿಚ್ಛೇದನ ಕೊಡೋಕೆ ಕಾರಣ ಅಂತ ಬಳಿಕ ಪತ್ನಿ ಹೇಳಿಕೊಂಡಿದ್ದುಂಟು. ಸದ್ಯ ರೋಮಿ ಲ್ಯಾನ್ಫ್ರಾಂಚಿ ಎಂಬುವರ ಜೊತೆ ಸಂಸಾರ ನಡೆಸುತ್ತಿದ್ದಾರೆ ಸ್ಮಿತ್. ವಿನೋದ್ ಕಾಂಬ್ಳಿ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಹೋಟೆಲ್ ರಿಸೆಪ್ಷನಿಸ್ಟ್ ನೋಯೆಲ್ಲಾ ಲಿವಿಸ್ ಎಂಬುವರನ್ನ 1998ರಲ್ಲಿ ಮದುವೆಯಾಗಿ 2005ರಲ್ಲಿ ದೂರವಾದ್ರು. ವಿಚ್ಛೇದನಕ್ಕೆ ವಿನೋದ್ ಕಾಂಬ್ಳಿ ಅತಿಯಾಗಿ ಮದ್ಯ ಸೇವನೆ ಮಾಡ್ತಿದ್ದಿದ್ದು ಮತ್ತು ಮಾಡೆಲ್ ಆಂಡ್ರಿಯಾ ಹೆವಿಟ್ ಜೊತೆ ಅಫೇರ್ ಹೊಂದಿದ್ದೇ ಕಾರಣ ಎನ್ನಲಾಗುತ್ತೆ. ಬಳಿಕ ಆಂಡ್ರಿಯಾ ಹೆವಿಟ್ ರನ್ನೇ ಮದುವೆಯಾದ್ರು ಕಾಂಬ್ಳಿ. ರವಿ ಶಾಸ್ತ್ರಿ ಟೀಂ ಇಂಡಿಯಾ ಮಾಜಿ ನಾಯಕರಾದ ಇವರು ವೈದ್ಯೆ ಕಮ್ ಕ್ಲಾಸಿಕಲ್ ಡ್ಯಾನ್ಸರ್ ರಿತು ಸಿಂಗ್ ರನ್ನ 1990ರಲ್ಲಿ ಮದುವೆಯಾಗಿ 2012ರಲ್ಲಿ ದೂರವಾದ್ರು. ಇವರದ್ದು 22 ವರ್ಷಗಳ ಸಂಸಾರ. ಆದ್ರೆ ಡಿವೋರ್ಸ್ ಪಡೆದಿದ್ದು ಯಾಕೆ ಅನ್ನೋದು ಸ್ಪಷ್ಟವಿಲ್ಲ. ಮೈಕಲ್ ಕ್ಲಾರ್ಕ್ ಆಸ್ಟ್ರೇಲಿಯಾದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಕೈಲಿ ಕ್ಲಾರ್ಕ್ ಎಂಬುವರನ್ನ 2012ರಲ್ಲಿ ಮದುವೆಯಾಗಿ 2019ರಲ್ಲಿ ದೂರವಾದ್ರು. ಕ್ಲಾರ್ಕ್ ತನ್ನ ಮಾಜಿ ಪರ್ಸನಲ್ ಅಸಿಸ್ಟೆಂಟ್ ಜೊತೆ ಸಂಬಂಧ ಹೊಂದಿದ್ದೇ ವಿಚ್ಛೇದನಕ್ಕೆ ಕಾರಣ ಎನ್ನಲಾಗುತ್ತೆ. ಮನೋಜ್ ಪ್ರಭಾಕರ್ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಮನೋಜ್ ಪ್ರಭಾಕರ್ ಸಂಧ್ಯಾ ಎಂಬುವರನ್ನ 1986ರಲ್ಲಿ ಮದುವೆಯಾಗಿ 2008ರಲ್ಲಿ ವಿಚ್ಛೇದನ ಪಡೆದ್ರು. ಬಾಲಿವುಡ್ ನಟಿ ಫಹರಿನ್ ಜೊತೆ ಮನೋಜ್ ಪ್ರಭಾಕರ್ ಸಂಬಂಧ ಹೊಂದಿದ್ದೇ ಡಿವೋರ್ಸ್ಗೆ ಕಾರಣ ಎನ್ನಲಾಗುತ್ತೆ. ಬಳಿಕ ಫಹರಿನ್ ನನ್ನೇ ಮದುವೆ ಮಾಡಿಕೊಂಡ್ರು. ಯೋಗರಾಜ್ ಸಿಂಗ್ ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಯೋಗರಾಜ್ ಸಿಂಗ್ ಶಬ್ನಮ್ ಸಿಂಗ್ ಎಂಬುವರನ್ನ ಮದುವೆಯಾಗಿ ಬಳಿಕ ವಿಚ್ಛೇದನ ಕೊಟ್ರು. ಡಿವೋರ್ಸ್ ಬಳಿಕ ನಟಿ ಸತ್ವೀರ್ ಕೌರ್ ಎಂಬುವರನ್ನ ಮದುವೆಯಾದ್ರು. ಅಂದ್ಹಾಗೆ ಯೋಗರಾಜ್ ಸಿಂಗ್ ಯುವರಾಜ್ ಸಿಂಗ್ರ ತಂದೆ. ಸನತ್ ಜಯಸೂರ್ಯ ಶ್ರೀಲಂಕಾ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದ ಜಯಸೂರ್ಯ ಸುಮುದಾ ಕರುಣಾನಾಯಕೆ ಎಂಬುವರನ್ನ 1998ರಲ್ಲಿ ಮದುವೆಯಾಗಿ 1 ವರ್ಷದಲ್ಲೇ ದೂರವಾದ್ರು. ಈ ಮದುವೆ ತನ್ನ ಕ್ರಿಕೆಟ್ ಕರಿಯರ್ಗೆ ಹಾನಿ ಮಾಡ್ತಿತ್ತು ಅನ್ನೋದು ಜಯಸೂರ್ಯರ ಕಾರಣವಾಗಿತ್ತು. ನಂತರ ಸಾಂಡ್ರಾ ಡಿಸಿಲ್ವಾ ಎಂಬುವರನ್ನ 2000ನೇ ಇಸವಿಯಲ್ಲಿ ಮದುವೆಯಾಗಿ 2012ರಲ್ಲಿ ದೂರವಾದ್ರು. ನಟಿ ಜೊತೆಗೆ ಜಯಸೂರ್ಯ ಹೊಂದಿದ್ದ ಸಂಬಂಧವೇ ವಿಚ್ಛೇದನಕ್ಕೆ ಕಾರಣ ಎನ್ನಲಾಗುತ್ತೆ. ಇನ್ನು ಟೀಂ ಇಂಡಿಯಾ ಕ್ರಿಕೆಟಿಗ ಮನೀಶ್ ಪಾಂಡೆ ಮತ್ತು ಪತ್ನಿ ಆಶ್ರಿತಾ ಶೆಟ್ಟಿ ಕೂಡ ವಿಚ್ಛೇದನ ಪಡೆಯಲು ಮುಂದಾಗಿರಬಹುದು ಅನ್ನೋ ರೂಮರ್ ಎದ್ದಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ವಿಚ್ಛೇದನ ಪಡೆದ ಪ್ರಸಿದ್ಧ ಕ್ರಿಕೆಟಿಗರು ಯಾರು, ಡಿವೋರ್ಸ್ ಆಗಿದ್ಯೇಕೆ, ಅನೈತಿಕ ಸಂಬಂಧಕ್ಕೆ ಮುರಿದು ಬಿದ್ದ ಮದ್ವೆ ಯಾವುದು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.